ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ನಾನಂತರೂ ತುಂಬ ಅಂದ್ರೆ ತುಂಬ ಆರಾಮಾಗಿದ್ದೀನಿ. ನೀವು ಆರಾಮಿದ್ದೀರಿ ಅಂತ ತಿಳ್ಕೊತೀನಿ ರೀ. ನಾನು ಇವತ್ತಿನ ಬ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ನಾವು ಕಪ್ಪತ್ ಗುಡ್ಡಕ್ಕೆ ಹೊಂಟೇವ್ರಿ. ನಮ್ಮ ಮಾವಾರ ಮಗ ಮತ್ತು ನಾವು ಬೈಕ್ ಮೇಲೆ ಹೊಂಟೀವ್ರಿ. ಆದ್ರೆ ಬರೀ ದಾರಿ ತೋರಿಸೋದೇನು, ಎರಡು ಮನಸ್ಸಿನ ಮಾತು ನಿಮ್ಮ ಜೋಡಿ ಹಂಚ್ಕೋಬೇಕು ಅನ್ನಿಸ್ತ್ರೆ. ಅದಕ್ಕೆ ಈ ವಿಡಿಯೋ ಜೋಡಿ ನಾನು ಎರಡು ಮನಸ್ಸಿನ ಮಾತು ಹಂಚ್ಕೋಬೇಕಂತ ನಿಮ್ಮ ಜೋಡಿ ಹೇಳ್ಬೇಕಂತ ಹೇಳೀನಿ ರೀ. ನೋಡಿರಿ, ಫಸ್ಟು ನಾನು ಈಗಾಗಲೇ ಈ ವಿಡಿಯೋದ ಮೇಲೇ ಹಾಕಿರ್ತಕ್ಕಂಥ ಅಕ್ಷರಗಳ ನಿಮ್ಗೆ ಹೇಳ್ತಾವೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು ಇದೊಂದು ಒಂಥರ ದೊಡ್ಡ ಯಕ್ಷ ಪ್ರಶ್ನೆನೇ ಅನಿಸುತ್ತೆ. ಅದು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು ಅವರವರ ಮನಸ್ಸಿಚ್ಛೆಗೆ ಬಿಟ್ಟಿದ್ದು. ಈಗ ನಾನಂತರೂ ನನಗನ್ಸಿದ್ದನ್ನು ನಾನು ನಿಮ್ಮ ಜೋಡಿ ಹೇಳ್ಕೊತೀನಿ ರೀ. ಸರಿ ಇದ್ರೆ ಹೌದು ಅಂತ ಕಮೆಂಟ್ಸ್ ಮಾಡಿರಿ, ಇಲ್ಲ ಅಂದರೆ ನಿಮ್ಮ ಒಪಿನಿಯನ್ನು ತಿಳಿಸ್ರಿ. ಯಾಕಂದ್ರೆ ಈಗ ನನ್ನ ಮನಸ್ಥಿತಿ ಹೆಂಗಿರುತ್ತೋ ಅದೇ ರೀತಿ ನಿಮ್ಮ ಮನಸ್ಥಿತಿನೇ ಇರುತ್ತಾ ಅಂತ ತಿಳ್ಕೊಳೋದು ತಪ್ಪಾಗತ್ತೆ ರೀ ಫ್ರೆಂಡ್ಸ್. ಹಾಗಾಗಿ ನನಗನ್ನಿಸಿದ್ದು ನಾನು ಹೇಳ್ತೀನಿ ರೀ. ನಿಮಗನ್ಸಿದ್ದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ನೋಡಿರಿ ಫ್ರೆಂಡ್ಸ, ಈಗ ಯಾರನ್ನು ನಂಬಬೇಕಪ್ಪ ಅಂತ ನಾವು ಹೇಳ್ಬೇಕಂದ್ರೆ, ಯಾರನ್ನು ಯಾಕೆ ನಾವು ನಂಬೇಕ್ರಿ? ಜೀವನ ನಮ್ದು ಅವ್ರದ್ದು, ಹೌದಲ್ವಾ? ಈಗ ಜೀವನ ನಮ್ಮದು ಅಂದಮೇಲೆ ನಮ್ಮ ಓನ್ ವಿಚಾರಗಳು ನಮ್ಮ ಹತ್ರ ಇರಬೇಕು. ಇನ್ನೊಬ್ರದ್ದು ಕೇಳಿ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕಪ್ಪ. ಇನ್ನೊಬ್ರು ಕೇಳಿನ ನಾವು ಮುಂದುವರಿಬೇಕಂದ್ರೆ, ಇನ್ನೊಬ್ರು ಅನ್ನೋರು ಯಾರು? ನಮ್ಮ ಜೀವನದಾಗ ಬಂದು ನಾವು ಸೋತಾಗ ನಮ್ಮ ಬೆನ್ನು ತಟ್ಟಿ ನಿಲ್ಲಿಸ್ತಾರಲ್ಲ, ಅಂಥವ್ರ ಮಾತನ್ನು ನಾವು ನಂಬೋದು. ಯಾಕಂದ್ರೆ ಈಗ ಸೋತೊತ್ನಾಗ ಬಂದು ಸಮಾಧಾನದ ಮಾತು ಹೇಳಿ, ಇಲ್ಲ ಹಿಂಗಾಗಬಾರ್ದು ಅಂತ ಅವರು ಮನಸಾರಿ ಹೇಳ್ತಾರೋ ಇಲ್ಲೋ ಅದು ಹೆಂಗೆ ಗೊತ್ತಾಗುತ್ತೆ. ಆದ್ರೆ ಗೆದ್ದಾಗ ಬರೋದೇನು ಬಿಡ್ರಿ, ಗೆದ್ದಾಗ ಎಲ್ಲರೂ ಬರ್ತಾರೆ, ಎಂಥ ನಮ್ಮ ಶತ್ರುಗಳು ಕೂಡ ಬರ್ತಾರೆ. ಗೆದ್ದಾಗ ಅದು ಮಾತೇ ಬರೋದಿಲ್ಲ. ಯಾರು ಸೋತ ಟೈಮ್ನಾಗ ನಮ್ಮ ಜೀವನದಾಗ ಏನೋ ಒಂದು ಅಹಿತಕರ ಘಟನೆ ನಡೆದಾಗ ನಮ್ಮ ಜೋಡಿ ಬೆನ್ನೆಲುಬಾಗಿ ನಿಂತು ನಮಗೆಲ್ಲ ರೀತಿಯ ಸಪೋರ್ಟ್ ಯಾರು ಮಾಡ್ತಾರೋ, ನಮ್ಮ ಒಂದು ಹಿತವನ್ನು ಯಾರು ಬಯಸ್ತಾರೋ ಅಂಥವ್ರ ಮಾತನ್ನು ನಾವು ಕೇಳಬಹುದು. ಎಕ್ಸಾಂಪಲ್, ನಾವು ಈಗ ಸ್ಟೂಡೆಂಟ್ ಆದ್ರೆ ಏನೋ ಓದ್ತಿರ್ತಾರೆ. ಸ್ಟೂಡೆಂಟ್ ಅಂದ್ರೆ ಅವ್ರೇನು ಇದನ್ನು ಮಾಡ್ತಾರಲ್ಲ, ಏನೋ ಒಂದು ಟೈಮ್ನೊಳಗೆ ಈಗ ಎಕ್ಸಾಮ್ನೊಳಗೆ ಫೇಲ್ ಆದ್ರೆ ಅಂತೇಳಿರಿ. ಎಕ್ಸಾಮ್ನಾಗ ಫೇಲ್ ಆದ ತಕ್ಷಣ ಎಲ್ಲರ ಥರನೂ ನಾವು ಏನು ಓದಿ ಏನಿಲ್ಲ, ನೀ ಯಾವ ಓದ್ತಿದ್ದಿ ಅಂತ ಅವ್ರಿಗೆ ಇದನ್ನು ಬೈದ್ರೆ ಏನು ಅನ್ಸುತ್ತೆ, ಮನ್ಸಿಗೆ ಭಾಳ ನೋವು ಅನ್ಸುತ್ತೆ ರೀ. ಅದೇ ಅವ್ರಿಗೆ ಬೆನ್ನೆಲುಬಾಗಿ ನಿಂತು, ಇಲ್ಲ ಇದೊಂದು ಸಲ ಆಗಿಬಿಟ್ಟೈತಿ, ನೀ ಏನು ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ, ಇನ್ನೂ ಚಾನ್ಸ್ ಅದಾವೆ ನಿನಗೆ, ಓದು ಅಂತ ನಾವು ಬೆನ್ನು ತಟ್ಟಿ ಹೇಳಿದಾಗ ಅವಾಗ ಏನಾಗುತ್ತೆ, ಮತ್ತು ಮುಂದೆ ಜೀವನದಾಗ ಹೌದಪ್ಪ ಇದೊಂದು ಸಲ ನಾವು ಸೋತ್ರಿ ಏನಾಯ್ತು, ಇನ್ನು ಜೀವನದಾಗ ಸಾಧಿಸೋದು ಭಾಳ ಐತೆ ಅಂತ ತಿಳ್ಕೊಂಡು ಮತ್ತವ ಓದಿ ಮುಂದೆ ಬರುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಹಿಂಗೆ ಒಂದು ಜೀವನದಾಗ ಯಾವುದಾತ್ರ ಇದು ಎಕ್ಸಾಂಪಲ್ ಅಷ್ಟೇ ಹೇಳೀನಿ ರೀ. ಯಾವುದಾತ್ರ ಈಗ ಒಂದೊಂದು ವೇಳೆ ನಾವು ಬಿಸ್ನೆಸ್ ಮಾಡ್ತಿರ್ತೀವಿ ರೀ. ಬಿಸ್ನೆಸ್ ಮಾಡಿದಾಗ ಒಂದು ವೇಳೆ ಅದು ಲಾಸ್ ಆತಪ್ಪ. ಲಾಸ್ ಆದ ಟೈಮ್ನಾಗ ಜನರೆಲ್ಲರ ಹಂಗೆ ಅವಕಾಳ ಅವಾಗ ಭಾಳ ಸೊಕ್ಕಿತ್ತು ಅಂತ ಮಾತಾಡ್ತಿರ್ತಾರೆ. ಆಲ್ಮೋಸ್ಟ್ ಆಲ್ ನೀವು ಕೇಳಿರ್ತೀರಿ. ಆದ್ರೆ ಹಿತೈಷಿಗಳು ಆ ರೀತಿ ಮಾತಾಡ್ತಿರಲ್ಲ. ಮನೆಗೆ ಬಂದವರು ಇವತ್ತು ನಮಗೇನೋ ಲಾಸ್ ಆದರೂ ಅಥವಾ ನಮಗೇನೋ ಒಂದು ಕೆಟ್ಟ ಕಾಲ ಬಂದೈತೆ ಅಂದಾಗ ಮನೆಗೆ ಬಂದು ನಾಮಾವಸ್ಥೆ ಸಮಾಧಾನ ಮಾಡೋ ಜನನ ಬೇರೆ, ಮನಸ್ಪೂರ್ವಕವಾಗಿ ಹಿತವನ್ನು ಬಯಸ್ತಕ್ಕಂಥ ಜನನೇ ಬೇರೆ. ಈಗ ಮಾತಾಡ್ಸೋಕ್ಕೆ ಬರ್ತಾರಪ್ಪ ಅಂದ್ರೆ ಅವರು ಯಾವುದೇ ರೀತಿಯ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಹೆಗಲಾಗಿ ನಿಂತು ಮಾಡ್ತಾರ ಅಂತ ಅಲ್ಲ. ಅಲ್ಲಿ ಅಂಥ ಜನರನ್ನು ನೀವು ನೋಡಿರ್ತೀರಿ. ನಿಮ್ಮ ಜೀವನದೊಳಗೆ ಅಂತಾರೆ ಪ್ರವೇಶ ಮಾಡಿರ್ತಾರೆ. ನಮ್ಮ ಮುಂದೆ ನಮ್ಮಂಗೆ ಮಾತಾಡಿ ಬೇರೆಯವ್ರ ಮುಂದೆ ಹೋಗಿ ಮತ್ತು ನಮ್ಮನ್ನೇ ಆಡ್ಕೊಂಡು ನಗೋವರನ್ನು ಈಗಾಗಲೇ ನೀವು ನೋಡಿರಿ, ನಾವು ನೋಡಿರೀವಿ. ಆಡ್ಕೊಂಡರ ಜೀವನ ಏನಾಗಿರುತ್ತೆ ಅಂತ ದೇವರು ಎಲ್ಲವನ್ನು ಡೀಟೇಲಾಗಿ ನಮ್ಮ ಕಣ್ಮುಂದನೇ ತೋರಿಸ್ತಿರ್ತಾನೆ. ಅವಾಗ ನೋಡೋದು ಬಿಟ್ಟರೆ ಬೇರೆ ಏನೂ ಇರಲ್ಲ ನಮಗೆ ಹೇಳಲಿಕ್ಕೆ. ಅದಕ್ಕೆ ಅಂಥ ಟೈಮ್ನೊಳಗೆ ಅಕಸ್ಮಾತ್ ಅಂಥ ಟೈಮ್ನೊಳಗೆ ನಮಗೇನಾದರೂ ಕೆಟ್ಟ ಪರಿಸ್ಥಿತಿ ಬಂದಾಗ ನಮ್ಮ ಒಂದು ಜೋಡಿ ಅವರು ನಿಂತ್ಕೊಂಡು, ಇಲ್ಲ ನಾವು ನಿಮ್ಮ ಸಪೋರ್ಟಿಗೆ ಇದೀವಿ, ನಿಮಗೆ ಬೇಕಾದ ಎಲ್ಪ್ ಕೇಳ್ರಿ, ನಿಮ್ಗೆ ಬೇಕಾದಂಥ ಒಂದು ಸಹಾಯ ಕೇಳಿದ್ರು ನಾವು ಕೇಳೋಕ್ಕಿಂತ ಮುಂಚೆ ಬಂದು ಮಾಡ್ತಾರಲ್ರಿ, ಅವರೇ ನಿಜವಾದ ಹಿತೈಷಿಗಳು. ಅಂಥವ್ರನ್ನ ಮಾತು ಕೇಳೋದ್ರಲ್ಲಿ ಯಾವುದೇ ಒಂದು ನಿಸ್ಸಂದೇಹ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ನಾವು ಮನುಷ್ಯ ಅಂದಮೇಲೆ ಸಂಘಜೀವಿ ಅಲ್ರಿ, ಏಕಾಂಗಿ ಅಂತೂ ಆಗಿರೋಕ್ಕಾಗಲ್ಲ.
ಮನುಷ್ಯ ಗುಂಪಿನೊಳಗೆ ಇರಬೇಕಾಗತ್ತೆ ರೀ. ಯಾಕಂದ್ರೆ ಗುಂಪಿನಲ್ಲಿದ್ರೆ ನಾವು ಹೊರಗಿದ್ದು ಏಕಾಂಗಿಯಾಗಿ ಏನೇ ಸಾಧನೆ ಮಾಡಿದ್ರೂ ನಾವು ಸಾಧಿಸೋ ಟೈಮ್ನೊಳಗೆ ನಾವು ಯಾರನ್ನೆಲ್ಲ ಕೇರ್ಲೆಸ್ ಮಾಡಿರ್ತೀವಲ್ಲ ರೀ, ಅಂಥವರು ಕೂಡ ನಮ್ಗೆ ನಾಳೆ ನಾವು ಗೆದ್ದ ಹೊತ್ನ್ಯಾಗ ಹಿಂಗೆ ಮಾಡಿದ್ರಲ್ಲ ಅಂತ ಯಾರೂ ನಮ್ಮ ಹತ್ರ ಬರಂಗಿಲ್ಲ ರೀ. ಹಾಗಾಗಿ ಎಷ್ಟೇ ಕಷ್ಟ ಬಂದ್ರೂ ನಾವು ಅದನ್ನೆಲ್ಲ ತಡ್ಕೊಂಡು ನಿಭಾಯಿಸ್ಕೊಂಡು ಎಂಥ ಕಷ್ಟದಲ್ಲೂ ಕೂಡ ನಾವು ಯಾರ ಮಾತನ್ನು ಕೇಳ್ದಂಗೆ ನಾವು ಧೈರ್ಯವಾಗಿ, ನಮಗೊಬ್ಬರು ಧೈರ್ಯ ತುಂಬುವಂಥ ವ್ಯಕ್ತಿ ಇದ್ದೇ ಇರ್ತಾರೆ ಎಲ್ಲರ ಜೀವನದಲ್ಲೂ. ಅಂಥ ಒಂದು ಧೈರ್ಯದ ಮಾತುಗಳನ್ನು ನಾವು ಆಲಿಸ್ಕೊಳ್ತಾ ಮುಂದೆ ಹೋದ್ವಿಯಪ್ಪ ಅಂದ್ರೆ ನಮ್ಮ ಜೀವನನೂ ಚಂದ ಇರುತ್ತೆ ಮತ್ತು ಜೀವನಕ್ಕೊಂದು ಅರ್ಥನೂ ಇರುತ್ತೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಮತ್ತು ಇನ್ನೇನಪ್ಪ ಅಂತಂತಂದ್ರೆ ಈಗ ನಾವು ಸಹಾಯ ಮಾಡ್ತಾರೆ ನಾಳೆ ಅಂಗಿಸ್ಬೋದಲ್ಲ ಅಂತ ಅನ್ಕೋಬೋದು. ಆದರೆ ನಿಜವಾದ ಹಿತೈಷಿಗಳು ಯಾವತ್ತೂ ತಮ್ಮ ಸಹಾಯವನ್ನು ಅವರು ದುರುಪಯೋಗ ಪಡಿಸ್ಕೊಳಲ್ಲ. ಅಂದ್ರೆ ಅಂಗ್ಸಂಗಿಲ್ಲ ರೀ, ನಾವು ಇವ್ರ ಕಷ್ಟ ಕಾಲದಾಗ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಹೇಳ್ಕೊಳಂಗಿಲ್ಲ ರೀ. ಅಂಥ ಜನ ಏನಿರ್ತಾರಲ್ಲ ರೀ, ಅವರು ನಿಜವಾದ ಹಿತೈಷಿಗಳು. ಅಂಥವ್ರ ಮಾತನ್ನು ನಾವು ಕೇಳ್ಬೋದು ರೀ. ಯಾಕಪ್ಪ ಅಂದ್ರೆ ಈಗಾಗಲೇ ನಾವು ಸಮಾಜದೊಳಗೆ ಬದುಕ್ತಿದ್ದೀವಿ ಅಂದ್ರೆ ಅಂಥ ಜನ ಯಾರು, ಆಮೇಲೆ ನಮ್ಮ ಬೆನ್ನಿಂದೆ ಮಾತಾಡ್ತಕ್ಕಂಥ ಜನರು ಯಾರು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಅಂಥ ಜನರಿಂದ ನಾವು ದೂರ ಇದ್ರೆ ನಮ್ಮ ಜೀವನಕ್ಕೂ ಒಳ್ಳೆಯದು. ಆಮೇಲೆ ಅಂಥ ಜನರಿಗೆ ಫಸ್ಟ್ನೇ ಆಫ್ ಆಲ್ ತಲೆನೇ ಕೆಡಿಸ್ಕೋಬಾರ್ದು. ಆದ್ರೆ ಹಂಗೆ ಅಂತೀವಿ ರೀ ಫ್ರೆಂಡ್ಸ, ತಲೆ ಕೆಡ್ಸ್ಕೊಳಕ್ಕೆ ಆಗ್ಲಾರ್ದಂಗೆ ಇರೋಕ್ಕಾಗಂಗಿಲ್ಲ ರೀ. ಈಗ ನಾವು ಬೇಡ ಅಂದ್ರೆ ಅಂಥ ಜನರ ಮಧ್ಯದೊಳಗೆ ಬದುಕ್ತಿರ್ತೀವಲ್ಲ ರೀ, ಅವು ಸುಮ್ಮನೆ ಇರಲಾರ್ದ ಏನಾರು ಒಂದು ಹೇಳ್ತಿರ್ತಾರೆ. ಅಂಥ ಒಂದು ಮಾತಿಗೆ ಕಿವಿ ಕೊಡ್ಲಾರ್ದಂಗೆ ನಮ್ಮ ಜೀವನನ ನಾವು ರೂಪಿಸ್ಕೋಬೇಕಂದ್ರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅನ್ನೋದು ಇದ್ದೇ ಇರುತ್ತಲ್ಲ ರೀ. ಆದ್ರೆ ಒಂದು ಏನೋ ಒಂದು ಕೆಟ್ಟ ಸಮಯ ಐತಿಯಪ್ಪ ಅಂದ್ರೆ ಒಳ್ಳೆಯ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕಾಗತ್ತೆ ರೀ. ಆ ತಾಳ್ಮೆ ಗುಣವನ್ನು ತುಂಬತಕ್ಕಂಥ ಕೈಗಳು ಏನಿರ್ತಾವಲ್ಲ ರೀ ಹಿಂಭಾಗಕ್ಕೆ, ಅಂಥ ಜನರನ್ನು ನಾವು ನಂಬಕ್ಕಾಗತ್ತೆ ರೀ ಫ್ರೆಂಡ್ಸ್. ಎಲ್ಲರನ್ನೂ ಒಂದೇ ಲೆಕ್ಕಾಚಾರದಲ್ಲಿ ನೋಡಲಿಕ್ಕೆ ಆಗಂಗಿಲ್ಲ ರೀ. ಈಗ ಜನರು ಅಂದಮೇಲೆ ಎಲ್ಲರೂ ಒಂದೇ ಲೆಕ್ಕದಲ್ಲಿ ಒಂದೇ ಅಳತೆಯಲ್ಲಿ ಅಳೆಯೋಕ್ಕಂತರೂ ಆಗಂಗಿಲ್ಲ ರೀ. ಯಾಕಪ್ಪ ಅಂದ್ರೆ ಈಗ ನಾವು ಕಷ್ಟ ಕಾಲದೊಳಗಿದ್ದಾಗ ಬಂದು ಸಹಾಯ ಮಾಡಿದಂಥ ಜನನ ಮರೆತು ಅವ್ರು ಮಾಡಿದಂಥ ಸಹಾಯವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಈಗ ನಾವು ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ರೀ. ಹಾಗಾಗಿ ನಮಗೆ ಸಹಾಯ ಮಾಡಿದಂಥ ಜನರನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ ನನ್ನ ಅನಿಸಿಕೆ. ಮತ್ತು ಇದಕ್ಕೆ ನೀವೇನು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ಸ್ ಮೂಲಕ ನೀವು ತಿಳಿಸ್ರಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ವಿಚಾರಧಾರೆಗಳನ್ನು ನಾನು ಹಂಚ್ಕೊಂಡ್ರೆ ನಮ್ಮ ಒಂದು ನಾಲೆಜ್ ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದು. ಯಾಕಂದ್ರೆ ಮನುಷ್ಯ ಅಂದಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚುತ್ತಾ ಇನ್ನೊಬ್ರಿಗೂ ಹೇಳುತ್ತಾ ಹೋದ್ವಿ ಅಂದ್ರೆ ಸ್ವಲ್ಪ ಇರೋದ್ರೊಳಗನ ಸಮಾಧಾನ ಗುಣ ಅನ್ನೋದು ಕಲ್ಕೊತಿರ್ತೀವಿ ಅಂತ ಅನ್ಸುತ್ತೆ ರೀ. ಇನ್ನೇನು ಹೇಳೋದಪ್ಪ ಅಂದ್ರೆ ಈಗ ಇನ್ನೊಬ್ಬರ ಮಾತಿಗೆ ನಾವು ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ಅದು ಅವರವರ ಒಂದು ಭಾವನೆಯ ಮೇಲೆ ಹೋಗಿರುತ್ತೆ ರೀ. ಎಷ್ಟು ಪ್ರಾಧಾನ್ಯತೆ ನೀಡಬೇಕಪ್ಪ ಇನ್ನೊಬ್ಬರ ಮಾತಿಗೆ. ನಮಗೆ ಊಟದಲ್ಲಿ ಉಪ್ಪಿನಕಾಯಿ ಹೆಂಗೆ ರುಚಿ ತಕ್ಕಷ್ಟು ಎಷ್ಟು ಹಚ್ಕೊತೀವೋ ಅದರಂಗೆ ಅವ್ರ ಮಾತನ್ನು ಕೂಡ ಅಷ್ಟೇ ಆಗಿ ತೊಗೋಬೇಕು, ಜಾಸ್ತಿಯಾಗಿ ತೊಗೋಬಾರ್ದು. ಈಗ ಊಟಕ್ಕಿಂತ ಉಪ್ಪಿನಕಾಯಿನ ನಾವು ಜಾಸ್ತಿ ತಿಂದ್ರೆ ಏನಾಗುತ್ತಾ, ಎಸಿಡಿಟಿ ಆಗುತ್ತೆ. ಬರೀ ಉಪ್ಪಿನಕಾಯಿ ತಿಂದ್ರೆ ಏನಾಗುತ್ತೆ ರೀ, ಎಸಿಡಿಟಿ ಆಗುತ್ತೆ. ಒಟ್ಟಂದ್ರೂ ತುಂಬಂಗಿಲ್ಲ. ಹಂಗೆ ಅವ್ರು ಹೇಳುವವರ ಮಾತನ್ನು ನಾವು ಜಾಸ್ತಿ ತೊಗೊಂಡು ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಹಾಳಾಗುತ್ತೆ ರೀ. ಅವ್ರ ತಲೆ ಏನು ಹಾಳಾಗಂಗಿಲ್ಲ ರೀ, ಗೊತ್ತಿದ್ದದ್ದೇ ಐತಿ. ಹಾಗಾಗಿ ಇನ್ನೊಬ್ಬರ ಮಾತಿನ ಒಂದು ದಾಟಿಯನ್ನು ನೋಡಿಕೊಂಡು ಅವರ ಒಂದು ಮಾತನ್ನು ನಾವು ಉಪ್ಪಿನಕಾಯಿ ಥರ ಯೂಸ್ ಮಾಡಿಕೊಂಡ್ರೆ ಚಲೋ ಇರುತ್ತಾ ಅಂತ ನನ್ನ ಅನಿಸಿಕೆ. ಜಾಸ್ತಿ ಆಗಿ ತೊಗೊಂಡ್ರೆ ಜೀವನ ಒಳ್ಳೆ. ಇನ್ನೊಂದು ಸತ್ಯವಾದ ಮಾತು ಏನಪ್ಪ ಅಂದ್ರೆ ಈಗ ನಮ್ಮ ಜೀವನದಾಗ ನಾವು ಮುಂದೆ ಬರೋದನ್ನು ನೋಡಿ ಸಹಿಸಲಾರ್ದ ನಮ್ಮ ಜೋಡಿನ ಇದ್ದು ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಚಲೋ ಅದಿರಿ ಅಂತ ಹೇಳುವವರ ನಮ್ಮ ಬೆನ್ನಿಗೆ ನಿಂತವ್ರು ಬೆನ್ನಿಗೆ ಚೂರಿ ಹಾಕ್ತಿರ್ತಾರೆ ರೀ. ಅಂಥವ್ರ ಮಾತಂತರೂ ನಂಬಲೇಬಾರ್ದು. ಅಂಥವ್ರು ಯಾರು ಅಂತ ಕೂಡ ಅವ್ರಿಗೆ ಗೊತ್ತು ಮಾಡಂಗಿಲ್ಲ ರೀ. ಯಾಕಂದ್ರೆ ಅವರು ನಮ್ಮ ಮುಂದೆ ಮಾತಾಡುವಾಗ ಅವ್ರ ಮಾತು ಕರೆ ಅನಿಸಿದ್ರು ಆಮೇಲೆ ಆಮೇಲೆಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿದರೆ ನಿಮಗೆ ಆಗಲೇ ಗೊತ್ತಾಗುತ್ತೆ. ಅಂಥ ಜನರನ್ನು ಮಾತ್ರ ನಂಬಬಾರ್ದಂದ್ರೆ ನಂಬಲೇಬಾರ್ದು. ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಅಂದ್ರೆ ಸಂಬಂಧಿಕರು ಒಳಗೆ ಇರ್ತಾರೆ.
ಆದ್ರೆ ಅಂಥವ್ರನ್ನು ಗುರುತಿಸಿ ಅಂಥರ್ಲಿದ್ರೆ ದೂರ ಇರಬೇಕು. ಎಲ್ಲ ಸಂಬಂಧಿಕರು ಅದೇ ಥರ ಅಂತ ಅಲ್ಲ, ಕೆಲವೊಂದಿಷ್ಟು ಜನ ನಮ್ಮ ಬೆನ್ನ ಹಿಂದೆನೇ ಇದ್ದು ನಮ್ಮ ಮುಂದೆ ನಮ್ಮಂಗೆ ಮಾತಾಡಿ ನಮ್ಮ ಹಿಂದೆನೇ ಬೆನ್ನಿಗೆ ಚೂರಿ ಹಾಕ್ತಿರ್ತಾರೆ. ಅದಕ್ಕೆ ಅಂಥವ್ರಿಂದ ಆಲ್ಮೋಸ್ಟ್ ಆಲ್ ದೂರ ಇರ್ರಿ ಫ್ರೆಂಡ್ಸ್. ಯಾಕಂದ್ರೆ ಅವರು ಅಂಥವ್ರು ಅಂತ ತಾವು ಗುರ್ತು ಹಿಡಿಲಾರ್ದು ಅಷ್ಟು ನಮ್ಮನ್ನು ನಂಬಿಸಿಬಿಟ್ಟಿರ್ತಾರೆ ರೀ. ತಮ್ಮ ಮಾತಿನ ಒಂದು ಜಾಯಮಾನದಲ್ಲಿ ಅವರ ಒಂದು ಜಾದು ಲೋಕನೇ ಹಂಗಿರುತ್ತೆ. ಅವ್ರ ಮಾತು ಕೇಳಿಬಿಟ್ರೆ ನಂಬಲೇಬೇಕು, ಆ ಥರ ಮಾತಾಡ್ತಿರ್ತಾರೆ. ಅಂಥ ವಿನಯದಿಂದ ಆ ಥರ ಒಂದು ನಾಜೂಕಾಗಿ ಮಾತಾಡೋರನ್ನ ಮೊದಲೇ ನಂಬಾರ್ದು. ಯಾಕಂದರೆ ಅಷ್ಟು ಅವರು ನಮ್ಮನ್ನು ನಂಬಿಸಿ ಆಮೇಲೆ ನಾವು ಅವರ ಒಂದು ಬಲೆಯಿಂದ ಹೊರಗೆ ಬರಲಾರ್ದಷ್ಟು ಅವರು ನಮ್ಮನ್ನು ನಂಬಿಸಿಬಿಟ್ಟಿರ್ತಾರೆ. ಅಂಥವ್ರೇ ನಮ್ಮ ಬೆನ್ನಿಗೆ ಚೂರಿ ಹಾಕೋರು. ಅಂಥವ್ರನ್ನಂತರೂ ನೀವು ಮೊದಲೇ ನಂಬಲೇಬಾರ್ದು. ಯಾಕಂದ್ರೆ ಬೈದರೂ ಚಿಂತಿಲ್ಲ, ಇದ್ರ ಮಾತಾಡಿ 2 ಮಾತು ಬೈದರೂ ಪರವಾಗಿಲ್ಲ, ಬೈಸ್ಕೊಂಡ್ರೂ ಅವರು ನಮ್ಮ ಹಿತವನ್ನು ಬಯಸ್ತಿರ್ತಾರೆ ಅನ್ನೋದು ನಿಮಗೆ ಗೊತ್ತಾತಂದ್ರೆ 2 ಮಾತು ಬೈಸ್ಕೊಂಡ್ರೆ ಏನೂ ಆಗಂಗಿಲ್ಲ ರೀ ಫ್ರೆಂಡ್ಸ್. ಬೈದದ್ದೇನೋ ನಮ್ಮ ಬೆನ್ನಿಂದ ಬರಂಗಿಲ್ಲ ರೀ ಅದು. ಯಾಕಂದ್ರೆ ನಮಗೆ ಹಿತವನ್ನು ಕೋರುವವರು 2 ಮಾತು ಬೈದ್ರೂ ಬೈಸ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ವಿ ಅಂದ್ರೆ ನಾವು ಒಂದು ಜೀವನದಾಗ ಮುಂದೆ ಬರ್ತೀವಿ ಅಂತ ನನ್ನ ಅನಿಸಿಕೆ ಅಂತೂ ಇಷ್ಟು ಹೇಳಿದ್ದೀನಿ ರೀ ಫ್ರೆಂಡ್ಸ್. ನೋಡಿರಿ, ಇಲ್ಲಿವರೆಗೂ ನನಗನ್ನಿಸಿದ್ದನ್ನು ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿನಿ ರೀ. ಇನ್ನೇನು ಕಪ್ಪತ್ತ ಗುಡ್ಡದ ಸಮೀಪನೇ ಬಂದೀವಿ ರೀ ಫ್ರೆಂಡ್ಸ್. ಇನ್ನೇನು ದೂರ ಇಲ್ಲರಿ ಕಪ್ಪತ್ತ ಗುಡ್ಡ, ಇನ್ನೊಂದು 6 ಅಥವಾ 7 ಕಿಲೋಮೀಟ್ರ್ ಇದೆ ಅಂತ ಅಂದ್ರಿ. ಹಾಗಾಗಿ ಅಲ್ಲಿವರೆಗೂ ನಾನು ವಿಡಿಯೋ ಮಾಡಿದ್ದೀನಿ ರೀ. ಮುಂದಿನ ವಿಡಿಯೋಗಳನ್ನು ಭಾಗ 2ರಲ್ಲಿ ನಾನು ನಿಮ್ಮ ಜೋಡಿ ಹಂಚ್ಕೊತೀನಿ ರೀ ಫ್ರೆಂಡ್ಸ್. ವೇಟ್ ಆ್ಯಂಡ್ ವಾಚ್ ಫ್ರೆಂಡ್ಸ್. ಬಾ.